2 ಮಾಡಿದ್ರೆ ನಿಯರ್ಲಿ 1.5% 1.7% ಇಲ್ಲಿ ಆಗುತ್ತೆ. ಅದನ್ನು ರೌಂಡ್ ಲೆವೆಲ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಅಪ್ಪರ್ ಲೆವೆಲ್ಗೆ ಮಾಡಿದ್ರೆ 1.7 to 75% ಆಗುತ್ತೆ. ಆ್ಯಂಡ್ ಒಂದು ಬಾಟಮ್ ಲೆವೆಲಲ್ಲಿ ಅದನ್ನು ರೌಂಡ್ ಅಪ್ ಮಾಡಿದ್ರೆ 1.5%ವರೆಗೂ ಕೂಡ ಆಗುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು 6 ತಿಂಗಳಿಗಾಗಿ. ಅಂದರೆ ಈ ಒಂದು ಜನವರಿಯಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಕಂಪ್ಲೀಟ್ ಆಗಿರುವಂಥದ್ದು ಬರ್ತಾ ಇದೆ. ಸೊ ಹಾಗಾಗಿ 4 ತಿಂಗಳ ಅರಿಯರ್ಸ್ ನೋ ಡೌಟ್ ನೀಡಲಾಗುತ್ತೆ. ಅದನ್ನು ಕೂಡ 1.5% ಅಂತ ಅಂದ್ಕೊಳ್ಳಿ ಮಿನಿಮಮ್. ಆ ಒಂದು ರೇಟಲ್ಲಿಯೇ ಒಂದು ಕ್ಯಾಲ್ಕುಲೇಷನ್ನ ಮಾಡಲಾಗುತ್ತೆ. ದಟ್ ಈಸ್ 1.5% ಪರ್ ಮಂತ್. ಓಕೆ, ಸೊ ಇದನ್ನು 4 ತಿಂಗಳಿಗಾಗಿ ನೀಡ್ತಾ ಇದ್ದಾರೆ. ಅಂದರೆ 4 ತಿಂಗಳ ಒಂದು ಹಣವನ್ನು ಒಟ್ಟಿಗೆ ಆ್ಯಡ್ ಮಾಡಿ ನೌಕರರ ಖಾತೆಗೆ ಒಂದು ರಿಲೀಸ್ ಮಾಡುವಂಥ ಒಂದು ಕೆಲಸ ಮಾಡಲಾಗುತ್ತೆ. ಅದರ ಜೊತೆಗೇ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶ ಯಾವಾಗ ಸಿಗಲಿದೆ ಅಂತ ಎಲ್ಲರ ಒಂದು ಡೌಟ್ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ CM ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಹಿಂಟನ್ನು ನೀಡಿಲ್ಲ. ಬಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕಂಟಿನ್ಯೂಸ್ ಆಗಿ CM ಸಿದ್ದರಾಮಯ್ಯನವರ ಒಂದು ಗಮನವನ್ನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸೆಳೆಯುತ್ತಿದ್ದಾರೆ. ಮತ್ತು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಆಲ್ರೆಡಿ ಆದೇಶ ಹೊರಡಿಸಿರುವುದರಿಂದ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶನ ಹೊರಡಿಸುವ ಮುಖಾಂತರ ಇಲ್ಲಿ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂಥ ಒಂದು ಆರ್ಥಿಕ ನಷ್ಟವನ್ನು ತಡೆಗಟ್ಟಬೇಕು ಮತ್ತು ಅವರ ಒಂದು ಜೀವನದ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಮೋಸ್ಟ್ ಪ್ರೊಬಾಬ್ಲಿ 99% ಸಿಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್. ಅದರಲ್ಲಿ 1.5%ವರೆಗೂ DA ಸಿಗಲಿದೆ, 4 ತಿಂಗಳ ಅರಿಯರ್ ಸಿಗಲಿದೆ ಮತ್ತು ಅಧಿಕೃತವಾಗಿರುವಂಥ ಆದೇಶ ಇದೇ ತಿಂಗಳಲ್ಲಿ ಸಿಗಲಿದೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನಿತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು DA ಹೆಚ್ಚಳ ಆಗಲಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಯಾವಾಗ ಸರ್ಕಾರ ಹೊರಡಿಸಲಿದೆ ಎಂಬುದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸಲಾಗಿದೆ. 2% DA ಹೆಚ್ಚಳವನ್ನು ನೀಡುವ ಮುಖಾಂತರ 58% ಇರುವಂತಹ ಒಂದು DAನ ಬೇಸಿಕಲಿ 60%ಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಇಲ್ಲಿ ಹೊರಡಿಸಿರುವಂಥದ್ದು ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ನಾರ್ಮಲಿ ನಾವು ಮೊದಲಿನಿಂದಲೂ ಕೂಡ ನೋಡಿರುವಂಥದ್ದು, ಯಾವಾಗ ಕೇಂದ್ರ ಸರ್ಕಾರ ಅಧಿಕೃತವಾಗಿರುವಂಥ ಆದೇಶ ಹೊರಡಿಸುತ್ತೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಕೂಡ, ಅದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ, ಕೇರಳ, ತೆಲಂಗಾಣ, ತಮಿಳುನಾಡು, ಯಾವುದೇ ಒಂದು ರಾಜ್ಯ ಸರ್ಕಾರ ಆಗಿರಲಿ, ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಹೊರಡಿಸಿರುವಂಥ ಅಂಕಿಅಂಶಗಳನ್ನು ಆಧಾರದಲ್ಲಿಟ್ಟುಕೊಂಡು ಅದರ ಮೇಲೆ ಡಿಪೆಂಡ್ ಆಗಿರುವಂತೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನು ಮಾಡ್ತಾರೆ. ಸೊ ಆ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಆದ ನಂತರವೇ ಉಳಿದಂಥ ಒಂದು ರಾಜ್ಯ ಸರ್ಕಾರಗಳು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಕೈ ಹಾಕುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ ಕೇಂದ್ರ ಸರ್ಕಾರ 2% ನೀಡಿದೆ. ಸೊ ಹಾಗಾದರೆ ರಾಜ್ಯ ಸರ್ಕಾರ ಎಷ್ಟು ನೀಡುತ್ತೆ ಅಂತ ಇಲ್ಲಿ ನಾವು ಒಂದು ಲೆಕ್ಕಾಚಾರ ಮಾಡೋದಾದರೆ 7ನೇ ವೇತನ ಆಯೋಗದ ಒಂದು ರಿಪೋರ್ಟ್ ಏನಿದೆ ಅದರಲ್ಲಿ ಕ್ಲಿಯರಾಗಿ ಹೇಳಿರುವಂಥದ್ದು, ಕೇಂದ್ರ ಸರ್ಕಾರ ನೀಡುವಂಥ ಪ್ರತಿ 1% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ 0.72% ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರ ನೀಡಬೇಕು ಅಂತ 7ನೇ ವೇತನ ಆಯೋಗದ ವರದಿಯಲ್ಲಿ ಬರೆಯಲಾಗಿದೆ. ಸೊ ಹಾಗಾದರೆ 0.72 into 2 ಮಾಡಿದ್ರೆ ನಿಯರ್ಲಿ 1.5% 1.7% ಇಲ್ಲಿ ಆಗುತ್ತೆ. ಅದನ್ನು ರೌಂಡ್ ಲೆವೆಲ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಅಪ್ಪರ್ ಲೆವೆಲ್ಗೆ ಮಾಡಿದ್ರೆ 1.7 to 75% ಆಗುತ್ತೆ. ಆ್ಯಂಡ್ ಒಂದು ಬಾಟಮ್ ಲೆವೆಲಲ್ಲಿ ಅದನ್ನು ರೌಂಡ್ ಅಪ್ ಮಾಡಿದ್ರೆ 1.5%ವರೆಗೂ ಕೂಡ ಆಗುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು 6 ತಿಂಗಳಿಗಾಗಿ. ಅಂದರೆ ಈ ಒಂದು
ಜನವರಿಯಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಕಂಪ್ಲೀಟ್ ಆಗಿರುವಂಥದ್ದು ಬರ್ತಾ ಇದೆ. ಸೊ ಹಾಗಾಗಿ 4 ತಿಂಗಳ ಅರಿಯರ್ಸ್ ನೋ ಡೌಟ್ ನೀಡಲಾಗುತ್ತೆ. ಅದನ್ನು ಕೂಡ 1.5% ಅಂತ ಅಂದ್ಕೊಳ್ಳಿ ಮಿನಿಮಮ್. ಆ ಒಂದು ರೇಟಲ್ಲಿಯೇ ಒಂದು ಕ್ಯಾಲ್ಕುಲೇಷನ್ನ ಮಾಡಲಾಗುತ್ತೆ. ದಟ್ ಈಸ್ 1.5% ಪರ್ ಮಂತ್. ಓಕೆ, ಸೊ ಇದನ್ನು 4 ತಿಂಗಳಿಗಾಗಿ ನೀಡ್ತಾ ಇದ್ದಾರೆ. ಅಂದರೆ 4 ತಿಂಗಳ ಒಂದು ಹಣವನ್ನು ಒಟ್ಟಿಗೆ ಆ್ಯಡ್ ಮಾಡಿ ನೌಕರರ ಖಾತೆಗೆ ಒಂದು ರಿಲೀಸ್ ಮಾಡುವಂಥ ಒಂದು ಕೆಲಸ ಮಾಡಲಾಗುತ್ತೆ. ಅದರ ಜೊತೆಗೇ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶ ಯಾವಾಗ ಸಿಗಲಿದೆ ಅಂತ ಎಲ್ಲರ ಒಂದು ಡೌಟ್ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ CM ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಹಿಂಟನ್ನು ನೀಡಿಲ್ಲ. ಬಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕಂಟಿನ್ಯೂಸ್ ಆಗಿ CM ಸಿದ್ದರಾಮಯ್ಯನವರ ಒಂದು ಗಮನವನ್ನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸೆಳೆಯುತ್ತಿದ್ದಾರೆ. ಮತ್ತು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಆಲ್ರೆಡಿ ಆದೇಶ ಹೊರಡಿಸಿರುವುದರಿಂದ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶನ ಹೊರಡಿಸುವ ಮುಖಾಂತರ ಇಲ್ಲಿ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂಥ ಒಂದು ಆರ್ಥಿಕ ನಷ್ಟವನ್ನು ತಡೆಗಟ್ಟಬೇಕು ಮತ್ತು ಅವರ ಒಂದು ಜೀವನದ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಮೋಸ್ಟ್ ಪ್ರೊಬಾಬ್ಲಿ 99% ಸಿಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್. ಅದರಲ್ಲಿ 1.5%ವರೆಗೂ DA ಸಿಗಲಿದೆ, 4 ತಿಂಗಳ ಅರಿಯರ್ ಸಿಗಲಿದೆ ಮತ್ತು ಅಧಿಕೃತವಾಗಿರುವಂಥ ಆದೇಶ ಇದೇ ತಿಂಗಳಲ್ಲಿ ಸಿಗಲಿದೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನಿತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು DA ಹೆಚ್ಚಳ ಆಗಲಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಯಾವಾಗ ಸರ್ಕಾರ ಹೊರಡಿಸಲಿದೆ ಎಂಬುದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸಲಾಗಿದೆ. 2% DA ಹೆಚ್ಚಳವನ್ನು ನೀಡುವ ಮುಖಾಂತರ 58% ಇರುವಂತಹ ಒಂದು DAನ ಬೇಸಿಕಲಿ 60%ಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಇಲ್ಲಿ ಹೊರಡಿಸಿರುವಂಥದ್ದು ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ನಾರ್ಮಲಿ ನಾವು ಮೊದಲಿನಿಂದಲೂ ಕೂಡ ನೋಡಿರುವಂಥದ್ದು, ಯಾವಾಗ ಕೇಂದ್ರ ಸರ್ಕಾರ ಅಧಿಕೃತವಾಗಿರುವಂಥ ಆದೇಶ ಹೊರಡಿಸುತ್ತೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಕೂಡ, ಅದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ, ಕೇರಳ, ತೆಲಂಗಾಣ, ತಮಿಳುನಾಡು, ಯಾವುದೇ ಒಂದು ರಾಜ್ಯ ಸರ್ಕಾರ ಆಗಿರಲಿ, ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಹೊರಡಿಸಿರುವಂಥ ಅಂಕಿಅಂಶಗಳನ್ನು ಆಧಾರದಲ್ಲಿಟ್ಟುಕೊಂಡು ಅದರ ಮೇಲೆ ಡಿಪೆಂಡ್ ಆಗಿರುವಂತೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನು ಮಾಡ್ತಾರೆ. ಸೊ ಆ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಆದ ನಂತರವೇ ಉಳಿದಂಥ ಒಂದು ರಾಜ್ಯ ಸರ್ಕಾರಗಳು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಕೈ ಹಾಕುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ ಕೇಂದ್ರ ಸರ್ಕಾರ 2% ನೀಡಿದೆ. ಸೊ ಹಾಗಾದರೆ ರಾಜ್ಯ ಸರ್ಕಾರ ಎಷ್ಟು ನೀಡುತ್ತೆ ಅಂತ ಇಲ್ಲಿ ನಾವು ಒಂದು ಲೆಕ್ಕಾಚಾರ ಮಾಡೋದಾದರೆ 7ನೇ ವೇತನ ಆಯೋಗದ ಒಂದು ರಿಪೋರ್ಟ್ ಏನಿದೆ ಅದರಲ್ಲಿ ಕ್ಲಿಯರಾಗಿ ಹೇಳಿರುವಂಥದ್ದು, ಕೇಂದ್ರ ಸರ್ಕಾರ ನೀಡುವಂಥ ಪ್ರತಿ 1% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ 0.72% ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರ ನೀಡಬೇಕು ಅಂತ 7ನೇ ವೇತನ ಆಯೋಗದ ವರದಿಯಲ್ಲಿ ಬರೆಯಲಾಗಿದೆ. ಸೊ ಹಾಗಾದರೆ 0.72 ಇಂಟು 2 ಮಾಡಿದ್ರೆ ನಿಯರ್ಲಿ 1.5% ಟು 1.7% ಇಲ್ಲಿ ಆಗುತ್ತೆ. ಅದನ್ನು ರೌಂಡ್ ಲೆವೆಲ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಅಪ್ಪರ್ ಲೆವೆಲ್ಗೆ ಮಾಡಿದ್ರೆ 1.7 ಟು 75% ಆಗುತ್ತೆ. ಆ್ಯಂಡ್ ಒಂದು ಬಾಟಮ್ ಲೆವೆಲಲ್ಲಿ ಅದನ್ನು ರೌಂಡ್ ಅಪ್ ಮಾಡಿದ್ರೆ 1.5%ವರೆಗೂ ಕೂಡ ಆಗುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು 6 ತಿಂಗಳಿಗಾಗಿ. ಅಂದರೆ ಈ ಒಂದು ಜನವರಿಯಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಕಂಪ್ಲೀಟ್ ಆಗಿರುವಂಥದ್ದು ಬರ್ತಾ ಇದೆ. ಸೊ ಹಾಗಾಗಿ 4 ತಿಂಗಳ ಅರಿಯರ್ಸ್ ನೋ ಡೌಟ್ ನೀಡಲಾಗುತ್ತೆ. ಅದನ್ನು ಕೂಡ 1.5% ಅಂತ ಅಂದ್ಕೊಳ್ಳಿ ಮಿನಿಮಮ್. ಆ ಒಂದು ರೇಟಲ್ಲಿಯೇ ಒಂದು ಕ್ಯಾಲ್ಕುಲೇಷನ್ನ ಮಾಡಲಾಗುತ್ತೆ. ದಟ್ ಈಸ್ 1.5%
ಪರ್ ಮಂತ್. ಓಕೆ, ಸೊ ಇದನ್ನು 4 ತಿಂಗಳಿಗಾಗಿ ನೀಡ್ತಾ ಇದ್ದಾರೆ. ಅಂದರೆ 4 ತಿಂಗಳ ಒಂದು ಹಣವನ್ನು ಒಟ್ಟಿಗೆ ಆ್ಯಡ್ ಮಾಡಿ ನೌಕರರ ಖಾತೆಗೆ ಒಂದು ರಿಲೀಸ್ ಮಾಡುವಂಥ ಒಂದು ಕೆಲಸ ಮಾಡಲಾಗುತ್ತೆ. ಅದರ ಜೊತೆಗೇ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶ ಯಾವಾಗ ಸಿಗಲಿದೆ ಅಂತ ಎಲ್ಲರ ಒಂದು ಡೌಟ್ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ CM ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಹಿಂಟನ್ನು ನೀಡಿಲ್ಲ. ಬಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕಂಟಿನ್ಯೂಸ್ ಆಗಿ CM ಸಿದ್ದರಾಮಯ್ಯನವರ ಒಂದು ಗಮನವನ್ನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸೆಳೆಯುತ್ತಿದ್ದಾರೆ. ಮತ್ತು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಆಲ್ರೆಡಿ ಆದೇಶ ಹೊರಡಿಸಿರುವುದರಿಂದ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶನ ಹೊರಡಿಸುವ ಮುಖಾಂತರ ಇಲ್ಲಿ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂಥ ಒಂದು ಆರ್ಥಿಕ ನಷ್ಟವನ್ನು ತಡೆಗಟ್ಟಬೇಕು ಮತ್ತು ಅವರ ಒಂದು ಜೀವನದ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಮೋಸ್ಟ್ ಪ್ರೊಬಾಬ್ಲಿ 99% ಸಿಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್. ಅದರಲ್ಲಿ 1.5%ವರೆಗೂ DA ಸಿಗಲಿದೆ, 4 ತಿಂಗಳ ಅರಿಯರ್ ಸಿಗಲಿದೆ ಮತ್ತು ಅಧಿಕೃತವಾಗಿರುವಂಥ ಆದೇಶ ಇದೇ ತಿಂಗಳಲ್ಲಿ ಸಿಗಲಿದೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಮತ್ತು ಇನ್ನಿತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು DA ಹೆಚ್ಚಳ ಆಗಲಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಯಾವಾಗ ಸರ್ಕಾರ ಹೊರಡಿಸಲಿದೆ ಎಂಬುದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸಲಾಗಿದೆ. 2% DA ಹೆಚ್ಚಳವನ್ನು ನೀಡುವ ಮುಖಾಂತರ 58% ಇರುವಂತಹ ಒಂದು DAನ ಬೇಸಿಕಲಿ 60%ಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಇಲ್ಲಿ ಹೊರಡಿಸಿರುವಂಥದ್ದು ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ನಾರ್ಮಲಿ ನಾವು ಮೊದಲಿನಿಂದಲೂ ಕೂಡ ನೋಡಿರುವಂಥದ್ದು, ಯಾವಾಗ ಕೇಂದ್ರ ಸರ್ಕಾರ ಅಧಿಕೃತವಾಗಿರುವಂಥ ಆದೇಶ ಹೊರಡಿಸುತ್ತೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಕೂಡ, ಅದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ, ಕೇರಳ, ತೆಲಂಗಾಣ, ತಮಿಳುನಾಡು, ಯಾವುದೇ ಒಂದು ರಾಜ್ಯ ಸರ್ಕಾರ ಆಗಿರಲಿ, ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಹೊರಡಿಸಿರುವಂಥ ಅಂಕಿಅಂಶಗಳನ್ನು ಆಧಾರದಲ್ಲಿಟ್ಟುಕೊಂಡು ಅದರ ಮೇಲೆ ಡಿಪೆಂಡ್ ಆಗಿರುವಂತೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನು ಮಾಡ್ತಾರೆ. ಸೊ ಆ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಆದ ನಂತರವೇ ಉಳಿದಂಥ ಒಂದು ರಾಜ್ಯ ಸರ್ಕಾರಗಳು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಕೈ ಹಾಕುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ ಕೇಂದ್ರ ಸರ್ಕಾರ 2% ನೀಡಿದೆ. ಸೊ ಹಾಗಾದರೆ ರಾಜ್ಯ ಸರ್ಕಾರ ಎಷ್ಟು ನೀಡುತ್ತೆ ಅಂತ ಇಲ್ಲಿ ನಾವು ಒಂದು ಲೆಕ್ಕಾಚಾರ ಮಾಡೋದಾದರೆ, 7ನೇ ವೇತನ ಆಯೋಗದ ಒಂದು ರಿಪೋರ್ಟ್ ಏನಿದೆ ಅದರಲ್ಲಿ ಕ್ಲಿಯರಾಗಿ ಹೇಳಿರುವಂಥದ್ದು, ಕೇಂದ್ರ ಸರ್ಕಾರ ನೀಡುವಂಥ ಪ್ರತಿ 1% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ 0.72% ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರ ನೀಡಬೇಕು ಅಂತ 7ನೇ ವೇತನ ಆಯೋಗದ ವರದಿಯಲ್ಲಿ ಬರೆಯಲಾಗಿದೆ. ಸೊ ಹಾಗಾದರೆ 0.72 ಇಂಟು 2 ಮಾಡಿದ್ರೆ ನಿಯರ್ಲಿ 1.5% 1.7% ಇಲ್ಲಿ ಆಗುತ್ತೆ. ಅದನ್ನು ರೌಂಡ್ ಲೆವೆಲ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಅಪ್ಪರ್ ಲೆವೆಲ್ಗೆ ಮಾಡಿದ್ರೆ 1.7275% ಆಗುತ್ತೆ, ಆ್ಯಂಡ್ ಒಂದು ಬಾಟಮ್ ಲೆವೆಲಲ್ಲಿ ಅದನ್ನು ರೌಂಡ್ ಅಪ್ ಮಾಡಿದ್ರೆ 1.5%ವರೆಗೂ ಕೂಡ ಆಗುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು 6 ತಿಂಗಳಿಗಾಗಿ. ಅಂದರೆ ಈ ಒಂದು ಜನವರಿಯಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಕಂಪ್ಲೀಟ್ ಆಗಿರುವಂಥದ್ದು ಬರ್ತಾ ಇದೆ. ಸೊ ಹಾಗಾಗಿ 4 ತಿಂಗಳ ಅರಿಯರ್ಸ್ ನೋ ಡೌಟ್ ನೀಡಲಾಗುತ್ತೆ. ಅದನ್ನು ಕೂಡ 1.5% ಅಂತ ಅಂದ್ಕೊಳ್ಳಿ ಮಿನಿಮಮ್. ಆ ಒಂದು ರೇಟಲ್ಲಿಯೇ ಒಂದು ಕ್ಯಾಲ್ಕುಲೇಷನ್ನ ಮಾಡಲಾಗುತ್ತೆ. ದಟ್ ಈಸ್ 1.5% ಪರ್ ಮಂತ್. ಓಕೆ, ಸೊ ಇದನ್ನು 4 ತಿಂಗಳಿಗಾಗಿ ನೀಡ್ತಾ ಇದ್ದಾರೆ. ಅಂದರೆ 4 ತಿಂಗಳ ಒಂದು ಹಣವನ್ನು ಒಟ್ಟಿಗೆ ಆ್ಯಡ್ ಮಾಡಿ ನೌಕರರ ಖಾತೆಗೆ ಒಂದು ರಿಲೀಸ್ ಮಾಡುವಂಥ ಒಂದು ಕೆಲಸ ಮಾಡಲಾಗುತ್ತೆ. ಅದರ ಜೊತೆಗೇ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶ ಯಾವಾಗ ಸಿಗಲಿದೆ ಅಂತ ಎಲ್ಲರ ಒಂದು ಡೌಟ್ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ CM ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಹಿಂಟನ್ನು ನೀಡಿಲ್ಲ. ಬಟ್
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕಂಟಿನ್ಯೂಸ್ ಆಗಿ CM ಸಿದ್ದರಾಮಯ್ಯನವರ ಒಂದು ಗಮನವನ್ನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸೆಳೆಯುತ್ತಿದ್ದಾರೆ ಮತ್ತು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಆಲ್ರೆಡಿ ಆದೇಶ ಹೊರಡಿಸಿರುವುದರಿಂದ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸುವ ಮುಖಾಂತರ ಇಲ್ಲಿ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂಥ ಒಂದು ಆರ್ಥಿಕ ನಷ್ಟವನ್ನು ತಡೆಗಟ್ಟಬೇಕು ಮತ್ತು ಅವರ ಒಂದು ಜೀವನದ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಮೋಸ್ಟ್ ಪ್ರೊಬಾಬ್ಲಿ 99% ಸಿಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್. ಅದರಲ್ಲಿ 1.5%ವರೆಗೂ DA ಸಿಗಲಿದೆ, 4 ತಿಂಗಳ ಅರಿಯರ್ ಸಿಗಲಿದೆ ಮತ್ತು ಅಧಿಕೃತವಾಗಿರುವಂಥ ಆದೇಶ ಇದೇ ತಿಂಗಳಲ್ಲಿ ಸಿಗಲಿದೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನಿತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು DA ಹೆಚ್ಚಳ ಆಗಲಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಯಾವಾಗ ಸರ್ಕಾರ ಹೊರಡಿಸಲಿದೆ ಎಂಬುದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸಲಾಗಿದೆ. 2% DA ಹೆಚ್ಚಳವನ್ನು ನೀಡುವ ಮುಖಾಂತರ 58% ಇರುವಂತಹ ಒಂದು DAನ ಬೇಸಿಕಲಿ 60%ಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಇಲ್ಲಿ ಹೊರಡಿಸಿರುವಂಥದ್ದು ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ನಾರ್ಮಲಿ ನಾವು ಮೊದಲಿನಿಂದಲೂ ಕೂಡ ನೋಡಿರುವಂಥದ್ದು, ಯಾವಾಗ ಕೇಂದ್ರ ಸರ್ಕಾರ ಅಧಿಕೃತವಾಗಿರುವಂಥ ಆದೇಶ ಹೊರಡಿಸುತ್ತೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಕೂಡ, ಅದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ, ಕೇರಳ, ತೆಲಂಗಾಣ, ತಮಿಳುನಾಡು, ಯಾವುದೇ ಒಂದು ರಾಜ್ಯ ಸರ್ಕಾರ ಆಗಿರಲಿ, ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಹೊರಡಿಸಿರುವಂಥ ಅಂಕಿಅಂಶಗಳನ್ನು ಆಧಾರದಲ್ಲಿಟ್ಟುಕೊಂಡು ಅದರ ಮೇಲೆ ಡಿಪೆಂಡ್ ಆಗಿರುವಂತೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನು ಮಾಡ್ತಾರೆ. ಸೊ ಆ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಆದ ನಂತರವೇ ಉಳಿದಂಥ ಒಂದು ರಾಜ್ಯ ಸರ್ಕಾರಗಳು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಕೈ ಹಾಕುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ ಕೇಂದ್ರ ಸರ್ಕಾರ 2% ನೀಡಿದೆ. ಸೊ ಹಾಗಾದರೆ ರಾಜ್ಯ ಸರ್ಕಾರ ಎಷ್ಟು ನೀಡುತ್ತೆ ಅಂತ ಇಲ್ಲಿ ನಾವು ಒಂದು ಲೆಕ್ಕಾಚಾರ ಮಾಡೋದಾದರೆ 7ನೇ ವೇತನ ಆಯೋಗದ ಒಂದು ರಿಪೋರ್ಟ್ ಏನಿದೆ ಅದರಲ್ಲಿ ಕ್ಲಿಯರಾಗಿ ಹೇಳಿರುವಂಥದ್ದು, ಕೇಂದ್ರ ಸರ್ಕಾರ ನೀಡುವಂಥ ಪ್ರತಿ 1% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ 0.72% ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರ ನೀಡಬೇಕು ಅಂತ 7ನೇ ವೇತನ ಆಯೋಗದ ವರದಿಯಲ್ಲಿ ಬರೆಯಲಾಗಿದೆ. ಸೊ ಹಾಗಾದರೆ 0.72 ಇಂಟು 2 ಮಾಡಿದ್ರೆ ನಿಯರ್ಲಿ 1.5% ಟು 1.7% ಇಲ್ಲಿ ಆಗುತ್ತೆ. ಅದನ್ನು ರೌಂಡ್ ಲೆವೆಲ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಅಪ್ಪರ್ ಲೆವೆಲ್ಗೆ ಮಾಡಿದ್ರೆ 1.7 ಟು 75% ಆಗುತ್ತೆ. ಆ್ಯಂಡ್ ಒಂದು ಬಾಟಮ್ ಲೆವೆಲಲ್ಲಿ ಅದನ್ನು ರೌಂಡ್ ಅಪ್ ಮಾಡಿದ್ರೆ 1.5%ವರೆಗೂ ಕೂಡ ಆಗುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು 6 ತಿಂಗಳಿಗಾಗಿ, ಅಂದರೆ ಈ ಒಂದು ಜನವರಿಯಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಕಂಪ್ಲೀಟ್ ಆಗಿರುವಂಥದ್ದು ಬರ್ತಾ ಇದೆ. ಸೊ ಹಾಗಾಗಿ 4 ತಿಂಗಳ ಅರಿಯರ್ಸ್ ನೋ ಡೌಟ್ ನೀಡಲಾಗುತ್ತೆ. ಅದನ್ನು ಕೂಡ 1.5% ಅಂತ ಅಂದ್ಕೊಳ್ಳಿ ಮಿನಿಮಮ್. ಆ ಒಂದು ರೇಟಲ್ಲಿಯೇ ಒಂದು ಕ್ಯಾಲ್ಕುಲೇಷನ್ನ ಮಾಡಲಾಗುತ್ತೆ. ದಟ್ ಈಸ್ 1.5% ಪರ್ ಮಂತ್. ಓಕೆ, ಸೊ ಇದನ್ನು 4 ತಿಂಗಳಿಗಾಗಿ ನೀಡ್ತಾ ಇದ್ದಾರೆ. ಅಂದರೆ 4 ತಿಂಗಳ ಒಂದು ಹಣವನ್ನು ಒಟ್ಟಿಗೆ ಆ್ಯಡ್ ಮಾಡಿ ನೌಕರರ ಖಾತೆಗೆ ಒಂದು ರಿಲೀಸ್ ಮಾಡುವಂಥ ಒಂದು ಕೆಲಸ ಮಾಡಲಾಗುತ್ತೆ. ಅದರ ಜೊತೆಗೇ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶ ಯಾವಾಗ ಸಿಗಲಿದೆ ಅಂತ ಎಲ್ಲರ ಒಂದು ಡೌಟ್ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ CM ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಹಿಂಟನ್ನು ನೀಡಿಲ್ಲ. ಬಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕಂಟಿನ್ಯೂಸ್ ಆಗಿ CM ಸಿದ್ದರಾಮಯ್ಯನವರ ಒಂದು ಗಮನವನ್ನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸೆಳೆಯುತ್ತಿದ್ದಾರೆ ಮತ್ತು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಆಲ್ರೆಡಿ ಆದೇಶ ಹೊರಡಿಸಿರುವುದರಿಂದ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸುವ ಮುಖಾಂತರ ಇಲ್ಲಿ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂಥ ಒಂದು
ಆರ್ಥಿಕ ನಷ್ಟವನ್ನು ತಡೆಗಟ್ಟಬೇಕು ಮತ್ತು ಅವರ ಒಂದು ಜೀವನದ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಮೋಸ್ಟ್ ಪ್ರೊಬಾಬ್ಲಿ 99% ಸಿಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್. ಅದರಲ್ಲಿ 1.5%ವರೆಗೂ ಡಿ ಎ ಸಿಗಲಿದೆ, 4 ತಿಂಗಳ ಅರಿಯರ್ ಸಿಗಲಿದೆ ಮತ್ತು ಅಧಿಕೃತವಾಗಿರುವಂಥ ಆದೇಶ ಇದೇ ತಿಂಗಳಲ್ಲಿ ಸಿಗಲಿದೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನಿತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಡಿ ಎ ಹೆಚ್ಚಳ ಆಗಲಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಯಾವಾಗ ಸರ್ಕಾರ ಹೊರಡಿಸಲಿದೆ ಎಂಬುದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಡಿ ಎ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸಲಾಗಿದೆ. 2% ಡಿ ಎ ಹೆಚ್ಚಳವನ್ನು ನೀಡುವ ಮುಖಾಂತರ 58% ಇರುವಂತಹ ಒಂದು ಡಿ ಎನ ಬೇಸಿಕಲಿ 60%ಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಇಲ್ಲಿ ಹೊರಡಿಸಿರುವಂಥದ್ದು ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ನಾರ್ಮಲಿ ನಾವು ಮೊದಲಿನಿಂದಲೂ ಕೂಡ ನೋಡಿರುವಂಥದ್ದು, ಯಾವಾಗ ಕೇಂದ್ರ ಸರ್ಕಾರ ಅಧಿಕೃತವಾಗಿರುವಂಥ ಆದೇಶ ಹೊರಡಿಸುತ್ತೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಕೂಡ, ಅದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ, ಕೇರಳ, ತೆಲಂಗಾಣ, ತಮಿಳುನಾಡು, ಯಾವುದೇ ಒಂದು ರಾಜ್ಯ ಸರ್ಕಾರ ಆಗಿರಲಿ, ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಹೊರಡಿಸಿರುವಂಥ ಅಂಕಿಅಂಶಗಳನ್ನು ಆಧಾರದಲ್ಲಿಟ್ಟುಕೊಂಡು ಅದರ ಮೇಲೆ ಡಿಪೆಂಡ್ ಆಗಿರುವಂತೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನು ಮಾಡ್ತಾರೆ. ಸೊ ಆ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಆದ ನಂತರವೇ ಉಳಿದಂಥ ಒಂದು ರಾಜ್ಯ ಸರ್ಕಾರಗಳು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಕೈ ಹಾಕುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ